ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಇದು ವರಮಹಾಲಕ್ಷ್ಮಿಯ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನಾವು ಮಾರ್ನಿಂಗ್ 3 o'clock ಎದ್ಬಿಟ್ಟು ಮಿಕ್ಕಿರೋದೆಲ್ಲ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ಕಡೆ ನಾನು ಬಂದುಬಿಟ್ಟು ಒಬ್ಬಟ್ಟಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆ ಕಡೆ ನನ್ನ ತಂಗಿ ಎಲ್ಲ ದೇವ್ರಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ನೋಡ್ತಾ ಇದ್ದೀರಲ್ಲ, ನಾನು ಕಲಿಸ್ಕೊಳ್ತಾ ಇದ್ದೀನಿ. ಆಗಲೇ ಆಲ್ಮೋಸ್ಟ್ ಆಯಿತು. ನೀಟಾಗಿ ನಾದ್ತಾ ಇದ್ದೀನಿ. ನಾದ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಇದನ್ನು ಎತ್ತಿಡ್ತೀನಿ. ಎಲ್ಲ ಆಯಿತು, ನೀಟಾಗಿ ನಾದಿ ಆಗಿದೆ. ಹಾಗೆಯೇ ಸಾಂಬಾರು ಕೂಡ ಬಿಸಿ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಆ ಕುಕ್ಕರಲ್ಲಿ ನಾನು ಕಡಲೆಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ, ಉಸ್ಲಿ ಮಾಡೋದಕ್ಕಂತ ಹೇಳಿ. ಈ ಕಡೆ ಇವಳು ಬತ್ತಿ ಮತ್ತು ಎಣ್ಣೆನ ಹಾಕಿ ರೆಡಿ ಮಾಡ್ತಾ ಇದ್ದಾಳೆ ದೀಪಗೆ. ಹಾಗೆ ಈ ಕಡೆ ಒಂದು ಕಡೆ ನಾವು ಮಾಡಿರೋಂತಹ ಎಲ್ಲ ತಿಂಡಿಗಳನ್ನ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ದೇವ್ರ ಹತ್ರ ನೈವೇದ್ಯಕ್ಕೆ ಇಡೋದಕ್ಕೆ ಎಲ್ಲ ಎತ್ತಿ ಟೇಬಲ್ ಮೇಲೆ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದಾಳೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಆವೆಲ್ಲ ನಾವು ಸ್ಟೆಪ್ಸ್ ಥರ ಒಂದು ಸ್ಟ್ಯಾಂಡನ್ನ ತರಿಸಿದ್ದೀವಿ. ಆ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ನಾವು ಆ ಪ್ಲೇಟ್ಗಳನ್ನೆಲ್ಲ ಇಡ್ತೀವಿ. ಈ ಕಡೆ ನಾನು ಪುಳಿಯೋಗರೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ಶೇಂಗಾನ ಹಾಕಿ ಹುರಿತಾ ಇದ್ದೀನಿ. ಜೊತೆಗೆ ಅದಕ್ಕೆ ಎಳ್ಳು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಕರಿಬೇವು ಕೂಡ, ಮತ್ತು ಡ್ರೈ ಕೊಕೊನಟ್ಟು, ಜೊತೆಗೆ ಹುಣಸೆಹಣ್ಣು, ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೂ ಮುಂಚೆನೇ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ದೆ. ಸೊ ಸ್ವೀಟಿಗೋಸ್ಕರ ನಾನು ಸಕ್ಕರೆನ ಯೂಸ್ ಮಾಡೋಲ್ಲ, ಇದನ್ನೇ ಹಾಕ್ಕೊಳ್ತೀನಿ. ಹಾಗೆ ಖಾರದ ಪುಡಿನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪುಳಿಯೋಗರೆ ಮಾಡೋದಕ್ಕೆ ನಾನು MTR ಪುಳಿಯೋಗರೆ ಪೌಡರ್ನ ಯೂಸ್ ಮಾಡ್ತೀನಿ. ಇದು ಡ್ರೈ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ತೀನಿ. ಅದು ನೀಟಾಗಿ ಬೇಯುತ್ತೆ ನೀರು ಹಾಕಿದ್ರೇ, ಇಲ್ಲ ಅಂದರೆ ಸರಿ ಅನಿಸೋದಿಲ್ಲ, ಗಂಟಾಗಿರುತ್ತೆ. ಸೊ ಅದಕ್ಕೆ ನೀರನ್ನ ಆ್ಯಡ್ ಮಾಡಿ ಬೇಯಿಸ್ಕೊಳ್ತೀನಿ. ಹಾಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ 1 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಈ ಹುಳಿ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ನೋಡಿ ರೆಡಿ ಆಯಿತು. ಹಾಗೆ ಇನ್ನೊಂದು ಕಡೆ ಕಡಲೆಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ಅದಕ್ಕೆ ಕಡಲೆಕಾಳು ಉಸ್ಲಿನ ಮಾಡೋಣ ಅಂತ ಹೇಳಿ ಈ ಕಡೆ ಒಂದು ತವ ಇಟ್ಬಿಟ್ಟು 2 ಸ್ಪೂನು ಆಯಿಲ್ನ ಹಾಕಿ ಸಾಸಿವೆ, ಕರಿಬೇವು, ಚಿಲ್ಲಿ ಮತ್ತು ಸ್ವಲ್ಪ ಒಂದು ಅರ್ಧ ಹುಳು ಈರುಳ್ಳಿನ ಹಾಕ್ಬಿಟ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ 2 ನಿಮಿಷ ಬಾಡಿಸಿದ್ಮೇಲೆ ಉಪ್ಪು ಮತ್ತು ತೆಂಗಿನಕಾಯಿನ ಹಾಕ್ಬಿಟ್ಟು ಬಾಡಿಸ್ತಾ ಇದ್ದೀನಿ. ಏಕೆಂದರೆ ಹೊರಗಡೆ ಇಡೋದ್ರಿಂದ ವೆದರಿಗೆ ಇದು ಹುಳಿ ಬರಬಾರ್ದು ಅಂದ್ಬಿಟ್ಟು ಕಾಳನ್ನ ನಾನು ಮೊದಲೇ ಬಿಸಿಯಲ್ಲಿ ಬಾಡಿಸ್ಕೊಳ್ತೀನಿ. ಅದಾದಮೇಲೆ ಬೆಂದಿರುವಂತಹ ಕಡಲೆಕಾಳನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಇದು ಮಿಕ್ಸ್ ಆದಮೇಲೆ ಕಟ್ ಮಾಡಿರುವಂತಹ ಕೊರಿಯಂದರ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಆಲ್ಮೋಸ್ಟ್ ರೆಡಿ ಆಯಿತು. ಹಾಗೆ ಇನ್ನೊಂದು ನೈವೇದ್ಯಕ್ಕೆ ಅಂತ ಕೇಸರಿಬಾತ್ ಮಾಡೋಣ ಅಂತ ಹೇಳಿ ಮಾಡಿದೆ ಆಲ್ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವತ್ತು 4 ಥರ ತಿಂಡಿ ಮಾಡ್ತಾಯಿದ್ದೀನಿ. ಟೋಟಲ್ ನಾವು 9 ಥರದ ನೈವೇದ್ಯನ ಮಾಡ್ತೀವಿ. ಆಲ್ರೆಡಿ 5 ಥರ ಮಾಡಾಗಿದೆ. ಸೊ ಇದು ಇವತ್ತು 4 ಮಾಡ್ತಾಯಿದ್ದೀವಿ. ಇನ್ನೊಂದು ಒಬ್ಬಟ್ಟು ಕೂಡ ಮಾಡಬೇಕು, ಆಮೇಲೆ ಮಾಡ್ಕೊಳ್ತೀವಿ. ಅದೆಲ್ಲ ಮಾಡಿ ಮುಗಿಸಿ ಇಲ್ಲಿ ನಾವು ರೆಡಿ ಮಾಡಿದ್ವಿ. ಸೊ ಪೂಜೆ ಮಾಡೋಣ ಅಂತ ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ಬಂದು ಅಲ್ಲಿ ಪ್ಲೇಟ್ಗಳನ್ನೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಹೂವುಗಳನ್ನೆಲ್ಲ ಎತ್ತಿಟ್ಬಿಟ್ಟು ಇವರು ನಮ್ಮ ಅತ್ತೆ ನೋಡಿ, ಅವರು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರೆಲ್ಲ ಹೇಳ್ತಾ ಇದ್ದಾರೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ನಾವು ಅದನ್ನು ಮಾಡ್ತಾಯಿದ್ವಿ. ಎಲ್ಲ ರೆಡಿ ಆಯಿತು. ಸೊ ನಾವಿವಾಗ ದೀಪನ ಹಚ್ಚಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀವಿ. ನಾವು ದೀಪಗಳನ್ನ 9, 11 ಈ ಥರ ಇಡ್ತೀವಿ. ಸೊ ಎಲ್ಲ ದೀಪಗಳನ್ನ ನಾವು ಇಬ್ಬರು ಒಂದೊಂದು ಕಡೆ ನಿಂತ್ಬಿಟ್ಟು ಹಚ್ತಾ ಇದ್ದೀವಿ. ಓಡಾಡೋದಕ್ಕಾಗಲ್ಲ ಆ ಕಡೆಯಿಂದ ಈ ಕಡೆ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೊಂದು ಸೈಡ್ ಹಚ್ತಾ ಇದ್ದೀವಿ ನೋಡಿ. ಇದಾದಮೇಲೆ ನಾವು ಹೂವು ಕೂಡ ಎಲ್ಲೆಲ್ಲಿ ಇಡ್ಬೋದು ಅಲಂಕಾರಕ್ಕೆ ಅದನ್ನೆಲ್ಲದನ್ನು ಇಟ್ಟು ಸೆಟ್ ಮಾಡ್ತಾಯಿದ್ದೀವಿ. ಇವಾಗ ನೋಡಿ ನನ್ನ ತಂಗಿ ನಮ್ಮ ಅತ್ತೆಗೆ ಕಂಕಣ ಕಟ್ಟಿದ್ಲು. ಸೊ ನಮ್ಮ ಅತ್ತೆ ಕೂಡ ಎಲ್ಲೆಲ್ಲಿ ಇಡ್ಬೋದು ಅದನ್ನೆಲ್ಲ ಬಂದು ರೆಡಿ ಮಾಡ್ತಿದ್ದಾರೆ. ಹಾಗೆ ಪೂಜೆನ ಕೂಡ ಮಾಡಿದರು ಇಬ್ಬರೂ. ಸೊ ನಾನು ಕೂಡ ಪೂಜೆ ಮಾಡಿ ಆರತಿನ ಬೆಳಗ್ತಾ ಇದ್ದೀನಿ. ಈ ಕಡೆ ನಮ್ಮ ಅತ್ತೆ ಆರತಿ ಹಾಡನ್ನ ಹೇಳ್ತಾ ಇದ್ದಾರೆ, ನಾವಿಬ್ಬರು ಬೆಳಗ್ತಾ ಇದ್ವಿ. ಸೊ ನೆಕ್ಸ್ಟು ಇದಾದಮೇಲೆ ಅಕ್ಷತೆನ ಹಾಕ್ಬಿಟ್ಟು ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿಯ ನಾಮಾವಳಿನ ನಾನು ಹೇಳ್ತೀನಿ. ನನ್ನ ತಂಗಿ ಕುಂಕುಮಾರ್ಚನೆನ ಮಾಡ್ತಾಳೆ. ಸೊ ನಾವಿಬ್ಬರು ಒಂದೊಂದು ಮಾಡಿಬಿಟ್ಟು ದೇವಿನ ಪೂಜನೆ ಮಾಡ್ತೀವಿ.
ಇದಾದಮೇಲೆ ದೇವಿ ಈ ರೀತಿ ಕಾಣಿಸ್ತಾ ಇದೆ. ನಾವು ಈ ರೀತಿ ಅಲಂಕಾರ ಮಾಡಿದ್ದೀವಿ. ಅದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ನೈವೇದ್ಯಕ್ಕೆ ತೊಗೊಂಡು ನೈವೇದ್ಯ ಆದಮೇಲೆ ನಾವು ಈ ರೀತಿ ಆರತಿನ ಮಾಡ್ತೀವಿ. ಆರತಿ ಮಾಡಿಬಿಟ್ಟು ತೆಂಗಿನಕಾಯಿ ಕೂಡ ಹೊಡೆದು ನಾವು ಪೂಜೆನ ಮುಗಿಸ್ತೀವಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಈ ರೀತಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಈ ಸರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರಿಗೂ ಕೂಡ ತುಂಬಾ ತೃಪ್ತಿ ಆಯಿತು ಕೂಡ, ಯಾಕೆಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಿ. ಕೆಳಗಡೆ ನೋಡಿ ನಾವು ವಿಘ್ನೇಶ್ವರನ ಕೂಡ ಇಟ್ಟು ಪೂಜೆ ಮಾಡಿದ್ದೀವಿ. ಈ ರೀತಿ ತಿಂಡಿಗಳನ್ನ ಕೂಡ ಇಟ್ಟು ಅಲಂಕಾರ ಮಾಡಿದ್ದೀವಿ. ನಾವು ಈ ಸಾರಿ ಮೊದಲನೇ ಸಾರಿ ಸ್ಟ್ಯಾಂಡನ್ನ ತರಿಸಿರೋದು, ಏಕೆಂದರೆ ತುಂಬಾ ಜಾಗ ಹಿಡಿಯುತ್ತೆ ಟೇಬಲ್ನ ಇಟ್ಟರೆ ಅಂದ್ಬಿಟ್ಟು ಈ ರೀತಿ ಸ್ಟೆಪ್ಸ್ ಇರುವಂಥದ್ದನ್ನು ತೊಗೊಂಡ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದಾದಮೇಲೆ ಎಲ್ಲರೂ ಫೋಟೋ ಶೂಟ್ ಮಾಡಿದ್ವಿ. ಸೊ ಇಷ್ಟು ಹೇಳ್ತಾ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.